ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಮಾದೇವ ರೂಮ್ ಒಳಗಡೆ ಬರ್ತಾನೆ. ರೂಮ್ನ ನೋಡ್ಬಿಟ್ಟು ಮಾದೇವಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಅಯ್ಯೋ ದೇವ್ರೆ, ಕಾವ್ಯ ನೋಡಿದ್ರೆ ನನ್ನ ಮೇಲೆ ಕೆಂಡ ಕಾರುವಷ್ಟು ಕೋಪ ಮಾಡ್ಕೊಂಡಿದ್ದಾಳೆ. ರೂಮ್ನ ಏನಾದರೂ ಈ ರೀತಿ ಡೆಕೋರ್ ಆಗಿರೋದನ್ನ ನೋಡಿಬಿಟ್ರೆ ಮುಗ್ದೇ ಹೋಯ್ತು, ಎಲ್ಲ ನನ್ನಿಂದನೇ ಆಗಿರೋದು ಅಂತ ನನ್ನನ್ನು ಸಾಯಿಸೇ ಬಿಡ್ತಾಳೆ ಅಂತ ಭಯ ಪಡ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಕಲ್ಯಾಣಿ ಕೂಡ ರಾಣಿನ ಪ್ರೇಮ ರೂಮ್ ಹತ್ರ ನೋಡ್ಬಿಟ್ಟು, ಪ್ರೇಮ ರೂಮಲ್ಲಿ ನೀನೇನು ಮಾಡ್ತಾ ಇದ್ದೆ ರಾಣಿ ಅಂತ ಕೇಳ್ತಾಳೆ. ಅದು ಅದು ಅಂತ ತುಂಬ ಗಾಬರಿ ಆಗಿರ್ಬೇಕಾದ್ರೆ, ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೆ, ಪ್ರೇಮನ ಹತ್ರ ಏನೋ ಮಾತಾಡ್ತಾ ಇದೆಯಾ ಅಲ್ವಾ, ಏನದು ಅಂತ ಕೇಳ್ತಾಳೆ. ಅದೇ ಟೈಮ್ಗೆ ಪ್ರೇಮ ಕೂಡ ಇಲ್ಲಿ ರಾಣಿ ಸತ್ಯ ಹೇಳ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬರ್ತಾಳೆ. ಅಯ್ಯೋ ಅತ್ತೆ, ರಾಣಿ ನನ್ನ ಹತ್ರ ಏನೂ ಮಾತಾಡ್ತಾ ಇರಲಿಲ್ಲ, ನನಗೆ ಸ್ವಲ್ಪ ಏನೋ ಬೇಕಿತ್ತು, ಅದಕ್ಕೆ ರಾಣಿನ ಕರೆದಿದ್ದೆ ಅಂತ ಹೇಳ್ತಾಳೆ. ಹೌದು ಅಮ್ಮೋರೆ, ಅಕ್ಕಗೆ ಏನೋ ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಕೊಡಬೇಕು ಅಂತ ಬಂದಿದ್ದೆ ಅಷ್ಟೇ ಅಂತ ಹೇಳಿದಾಗ, ಅಯ್ಯೋ ಅಷ್ಟೇ ತಾನೇ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ, ಸರಿ ಹೋಗಿ ಕೆಲಸ ಮಾಡ್ಕೊ ಅಂತ ಕಲ್ಯಾಣಿ ಕಳಿಸ್ತಾಳೆ. ನೋಡಮ್ಮ ಪ್ರೇಮ, ನಿಮ್ಮ ಅತ್ತೆ ಅಷ್ಟೆಲ್ಲ ಮಾತಾಡಿದಾಳೆ ಅಂತ ಬೇಜಾರಾಗ್ಬಿಡ. ಮಹೇಶ್ವರಿ ಕೋಪದಲ್ಲಿ ಆ ರೀತಿ ಮಾತಾಡಿದಾಳೆ ಅಷ್ಟೇ. ಯಾಕೆ ಅಂದರೆ, ಯಾವುದೇ ಮಗ ತಪ್ಪು ಮಾಡಿದ್ದೇನೆ ಅಂದರೆ ತಾಯಿ ಅದನ್ನು ಒಪ್ಕೊಳ್ಳೋದಿಲ್ಲ, ಆದರೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ನೀನು ಸುಳ್ಳು ಹೇಳಿಲ್ಲ, ತಪ್ಪು ಮಾಡಿಲ್ಲ ಅಂತ, ಒಂದಲ್ಲ ಒಂದು ದಿನ ನೀನು ತಪ್ಪು ಮಾಡಿಲ್ಲ ಅಂತ ಮಹೇಶ್ವರಿಗೂ ಕೂಡ ಗೊತ್ತಾಗುತ್ತೆ ಅಲ್ವಾ, ಆವಾಗ ಅವಳು ಕೂಡ ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ತಾಳೆ. ಹಾಗೆ ಅವಳು ಹೇಳಿದ್ಲು ಅಲ್ವಾ, ರಾಮ್ ಮತ್ತು ಸ್ನೇಹನ ಮದುವೆ ಮಾಡಿಸ್ತೀನಿ ಅಂತ, ಅದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತಿದ್ರೂ ಈ ಮನೆಗೆ ನೀನೇ ಸೊಸೆ, ನೀನೆಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತು ಪ್ರೇಮ, ನನ್ನ ರಾಮ್ನ ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋದು ಕೂಡ ಗೊತ್ತು. ಹಾಗಂತ ಮಹೇಶ್ವರಿ ಮಾತಾಡಿರೋ ಮಾತನ್ನೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಆಯಿತಾ ಅಂತ ಹೇಳಿದಾಗ, ಸರಿ ಆಯಿತು ಅತ್ತೆ ಅಂತ ಪ್ರೇಮ ಕೂಡ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮಹಾದೇವ ಕೂಡ, ಅಲ್ಲ ಕಾವ್ಯ ನನ್ನನ್ನು ಮದುವೆ ಆಗ್ಬಿಡ ಅಂತ ಎಷ್ಟೆಲ್ಲ ಕೇಳ್ಕೊಂಡ್ಲು, ನಾನೇನೋ ಅಮ್ಮಗೋಸ್ಕರ ಅವ್ರ ಕುತ್ತಿಗೆಗೆ ತಾಳಿನ ಕಟ್ಬಿಟ್ಟೆ, ಅವ್ರ ಆಸೆ ಕನಸನ್ನೆಲ್ಲ ಮುರಿದಾಕಿದ್ದೀನಿ, ಇವಾಗ ಅವಳು ನನ್ನನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಮುಂಚೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಎಷ್ಟೆಲ್ಲ ಕಿತ್ತಾಡ್ಕೊಳ್ತಾ ಇದ್ವಿ, ಇವಾಗ ಮದುವೆ ಮಾಡಿಕೊಂಡು ಈ ನಾಲ್ಕು ಗೋಡೆ ನಡುವೆ ನಾವು ಸಂಸಾರ ಮಾಡಬೇಕು ಅಂದರೆ ನನ್ನ ಕೈಯಲ್ಲಿ ನೆನ್ಪು ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಅಯ್ಯೋ ದೇವರೇ, ಏನಪ್ಪ ಮಾಡೋದು, ಇವಾಗ ಖಂಡಿತ ಕಾವ್ಯ ಕೋಪ ಮಾಡ್ಕೊಂಡಿರ್ತಾಳೆ, ಏನು ಮಾಡಿ ಅವಳ ಕೋಪನ ಕಡಿಮೆ ಮಾಡಬೇಕು, ಅವಳಂತೂ ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕಾವ್ಯನಿದ್ದೆ ನನ್ನನ್ನು ಬಚಾವ್ ಮಾಡೋದಾದ್ರು ಯಾರು ಅಂತ ಹೇಳ್ಬಿಟ್ಟು ಮಹಾದೇವ ಕೂಡ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ಪ್ರೇಮ ಕೂಡ ಹಾಲ್ ತಗೊಂಡು ರಾಮ್ ರೂಮ್ಗೆ ಬರ್ತಾಳೆ. ಆವಾಗ ಪ್ರೇಮ ಕೂಡ ಇಲ್ಲಿ ರೂಮ್ ಡೆಕೋರೇಟ್ನ ಆಗಿರೋದನ್ನ ನೋಡ್ಬಿಟ್ಟು ತುಂಬಾನೇ ಬೇಜಾರು ಮಾಡ್ಕೊಳ್ತಾಳೆ. ಅಲ್ಲೇ ಇರುವ ರಾಮ್ ಫೋಟೋ ಹತ್ರ ಪ್ರೇಮ ಕೂಡ ಬರ್ತಾಳೆ. ಏನು ಗೊತ್ತಾ ರಾಮ್, ನೀನು ಮನೆಯವ್ರಿಗೆ ಊರಿನವರ ಪಾಲಿಗೆ ಯಾವತ್ತಿದ್ರು ರಾಮನೇ, ಆದರೆ ಇವತ್ತು ನಾನು ಮಾಡಿರೋ ಕೆಲಸದಿದ್ದ ನಿನ್ನನ್ನು ಎಲ್ಲರೂ ಕೂಡ ರಾವಣ ಥರ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿದ್ದು ನನ್ನಿದ್ದಾನೆ, ಮಾಡೋ ತಪ್ಪನ್ನೆಲ್ಲ ಮಾಡಿಬಿಟ್ಟು ಇವಾಗ ಪ್ರಶ್ನೆಗಳ ನಡುವೆ ಸಿಗಾಕೊಂಡಿದ್ದೀನಿ ರಾಮ್ ಅಂತ ಹೇಳ್ತಾಳೆ. ನಿಜವಾಗ್ಲೂ ಕೂಡ ನಿನ್ನನ್ನು ಬಿಟ್ಟು ಬದುಕೋಕೆ ನನ್ನಿಂದ ಆಗೋದಿಲ್ಲ ರಾಮ್, ನನ್ನ ಜೀವನದಲ್ಲಿ ನೀನೇ ಎಲ್ಲ. ಚಿಕ್ಕ ವಯಸ್ಸಲ್ಲಿದ್ದಾಗಿದ್ದನು ಕೂಡ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಅಂತ ನನಗೆ ಮಾತ್ರ ಗೊತ್ತು. ನನ್ನ ಜೀವನದಲ್ಲಿ ನೀನಿದ್ರೆ ಮಾತ್ರ ಅರ್ಥ ಇರುತ್ತೆ, ಇಲ್ಲಾಂದರೆ ನನ್ನ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ರಾಮ್, ಇವತ್ತು ನಿನಗೆ ಎಷ್ಟೆಲ್ಲ ನೋವಾಗಿದೆನೋ ಅದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತಾಳೆ. ನೀನು ಎಷ್ಟೆಲ್ಲ ಕಷ್ಟಪಟ್ಟು ಹೆಸರನ್ನ ಸಂಪಾದನೆ ಮಾಡಿದ್ದೆ, ಎಷ್ಟು ಒಳ್ಳೆ ರೀತಿ ಇದ್ದೆ, ಆದರೆ ಇವತ್ತು ಅದೇ ಜನಗಳು ನಿನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಕೈಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಮದುವೆ ಮಂಟಪದಲ್ಲಿ ಎಲ್ಲರ ಮುಂದೆ ನಾನು ತಪ್ಪು ಮಾಡಿಲ್ಲ, ನಾನು ಪ್ರೂವ್ ಮಾಡ್ತೀನಿ ಅಂತ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೆ, ಅವಾಗಂತೂ ನನ್ನ ಪ್ರಾಣನೇ ಹೋದ ಹಾಗೆ ಆಗ್ತಾ ಇತ್ತು ಗೊತ್ತಾ. ಒಂದು ಚಿಕ್ಕ ಕರು ಥರ ನೀನು ಎಲ್ಲರ ಮುಂದೆನೂ ಕೂಡ ಹೋಗ್ಬಿಟ್ಟು ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ ರಾಮ್, ಆದರೆ ಏನು ಮಾಡೋದು ರಾಮ್, ನನಗೆ ಈ ದಾರಿ ಬಿಟ್ಟು ಬೇರೆ ಯಾವ ದಾರಿನೂ ಕೂಡ ಕಾಣಲಿಲ್ಲ ಅಂತ ಹೇಳ್ತಾಳೆ. ನೋಡು, ನಿನಗೆ ಎಷ್ಟು ಕೋಪ ಬಂದಿದೆನೋ ಅಷ್ಟನ್ನು ಕೂಡ ನನ್ನ ಮೇಲೆ ಕೂಗಾಡು, ಬೈಯಿ, ಒಡಿ, ಸಾಯೋ ತನಕನೂ ಕೂಡ ನನ್ನನ್ನು ಕಾಲು ಕಸ ಥರ ಬೇಕಿದ್ರು ನೋಡು, ಆದರೆ ಒಂದಲ್ಲ ಒಂದು ದಿನ ನನ್ನ ಪ್ರೀತಿ ಏನು ಅಂತ ಅರ್ಥ ಆಗುತ್ತೆ ರಾಮ್, ಆವಾಗ ನೀನು ನನ್ನನ್ನು ಒಪ್ಕೊಳ್ತೀಯ. ನಂದು ನಿಜವಾಗ್ಲೂ ಕೂಡ ತುಂಬ ಒಳ್ಳೆ ಪ್ರೀತಿ ಕಣೋ, ನಿನ್ನನ್ನು ಈ ಮನೆನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಈ ಮನೆ ಯಾವಾಗಲೂ ಕೂಡ ಖುಷಿಯಾಗಿ ಇರಬೇಕು, ಆ ಥರ ಸೊಸೆಯಾಗಿ ಜೀವನ ಮಾಡ್ತೀನಿ, ಆದರೆ ನೀನಿಲ್ಲದೆ ಮಾತ್ರ ನಾನು ಬದುಕೋಕೆ ಸಾಧ್ಯನೇ ಇಲ್ಲ. ನಮ್ಮ ಅಪ್ಪ ಯಾವಾಗೂ ಹೇಳ್ತಾ ಇರ್ತಾರೆ, ದೇವರ ಇಚ್ಛೆ ಇಲ್ಲದೆ ಯಾವುದೂ ಕೂಡ ಆಗೋದಿಲ್ಲ ಅಂತ. ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಹುಟ್ಟಿದ ಪ್ರೀತಿ ಆಗಿರ್ಬೋದು, ಇವತ್ತು ನಾನು ಮಾಡಿರೋ ಕೆಲಸ ಆಗಿರ್ಬೋದು, ಇದೆಲ್ಲದೂ ಕೂಡ ಆ ದೇವರ ಇಚ್ಛೆ ಅನಿಸುತ್ತೆ ರಾಮ್, ಅದಕ್ಕೆ ನಿನ್ನ ಜೀವನದಲ್ಲಿ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅದೇ ಟೈಮಿಗೆ ಈ ಕಡೆ ಕಲ್ಯಾಣಿ ಕೂಡ ಕಾವ್ಯನ ರೂಮ್ ಒಳಗೆ ಹೋಗುವಂತ ಹಾಲು ಕೊಟ್ಟು ಕಳಿಸ್ತಾಳೆ. ಅದನ್ನ ನೋಡ್ಬಿಟ್ಟು ಮಹಾದೇವ ನಿದ್ದೆ ಮಾಡೋ ಥರ ನಾಟಕ ಮಾಡ್ತಾ ಇರ್ತಾನೆ. ಕಾವ್ಯ ಬಂದಿದ ತಕ್ಷಣ ಮಾಡೋದೆಲ್ಲ ಮಾಡಿಬಿಟ್ಟು ನನ್ನ ಜೀವನನ ಹಾಳು ಮಾಡಿಬಿಟ್ಟು
ಬಂದುಬಿಟ್ಟು ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾನೆ ಅಂತ ಅಲ್ಲಿರೋ ಫ್ರೂಟ್ಸ್ನೆಲ್ಲ ತೊಗೊಂಡು ಬಂದುಬಿಟ್ಟು ಮಹಾದೇವನ ಮೇಲೆ ಎತ್ತಾಕ್ಬಿಡ್ತಾನೆ. ಯಾಕೋ ನನ್ನ ಜೀವನ ಹಾಳು ಮಾಡಿದೆ, ನನಗೆ ತಾಳಿ ಕಟ್ಟಬೇಡ ಅಂತ ಬೇಡ್ಕೊಂಡೆ ತಾನೆ, ನನಗೆ ಮಾತು ಕೊಟ್ಬಿಟ್ಟು ಎಲ್ಲರ ಮುಂದೆ ನನ್ನನ್ನು ಮದುವೆ ಮಾಡಿಕೊಂಡೆ, ನಿನಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳಿದಾಗ ಕಾವ್ಯ, ನೀನೇಗೆ ನಿಮ್ಮ ಅಪ್ಪಗೋಸ್ಕರ ಮದುವೆ ಆದೆ, ನಾನು ಕೂಡ ನಮ್ಮ ಅಮ್ಮಗೋಸ್ಕರನೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದು ಅಂತ ಹೇಳ್ತಾನೆ. ಏನು ಮಾತಾಡ್ತಾ ಇದೆಯಾ, ಹಾಗಿದ್ರೆ ನಿಮ್ಮ ಅಮ್ಮಗೋಸ್ಕರ ನೀನು ಯಾರ ಜೀವನ ಬೇಕಿದ್ರೂ ಹಾಳು ಮಾಡ್ತೀಯಾ ಅಂತ ಕೇಳ್ತಾಳೆ. ಅವಾಗಂತೂ ಮಹಾದೇವ ಏನೂ ಮಾತಾಡದೆ ಹಾಗೆ ನಿಂತಿರ್ತಾನೆ. ನನ್ನ ಆಸೆ ಕನಸು ಎಲ್ಲದೂ ಕೂಡ ನುಚ್ಚು ನೂರಾಯಿತು, ನೀನು ಕೊಟ್ಟಿರೋ ಮಾತಿದ್ದ ಮತ್ತೆ ನನಗೆ ಭರವಸೆ ಬಂದಿತ್ತು, ಆದರೆ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ಯಾಕೆ ನನ್ನ ಜೀವನನ ಹಾಳು ಮಾಡಿದೆ, ಮಾತು ಕೊಟ್ಟು ಯಾಕೆ ನನಗೆ ಮೋಸ ಮಾಡಿದೆ ಅಂತ ಕಾವ್ಯ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಹಾಗೆ ಅಲ್ಲಿರೋ ಎಲ್ಲ ಫ್ರೂಟ್ಸು ಸ್ವೀಟ್ನ ತೊಗೊಂಡು ಬಂದು ಮಹಾದೇವನ ಮೇಲೆ ಬಿಸಾಕ್ತಾ ಇರ್ತಾಳೆ. ಹಾಗೆ ಹಾಲನ್ನು ಕೂಡ ತೊಗೊಂಡು ಬಂದು ಮಹಾದೇವನ ಮೇಲೆ ಎರಚೆ ಬಿಡ್ತಾಳೆ. ಅದನ್ನು ನೋಡಿಬಿಟ್ಟು ಮಹಾದೇವಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅಲ್ಲ, ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲೇ ಇದೆಯಲ್ವ, ನಿನಗೆ ನಾಚಿಕೆ ಆಗೋದಿಲ್ವಾ, ಒಂದು ಈ ರೂಮಲ್ಲಿ ನಾನಿರಬೇಕು ಇಲ್ಲ ನೀನಿರಬೇಕು ಅಂತ ಹೇಳ್ತಾಳೆ. ನೀನು ಆಚೆ ಹೋಗೋದಿಲ್ವಾ, ನಿನಗೆ ನಾಚಿಕೆ ಆಗಬೇಕು, ನಾನೇ ಹೋಗ್ತೀನಿ ಅಂತ ಹೊರಟಿರ್ಬೇಕಾದ್ರೆ ಕಾವ್ಯ ನಿಂತ್ಕೊ ಅಂತ ಹೇಳ್ತಾನೆ. ನಾನೇ ಆಚೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಹಾದೇವ ಅಲ್ಲಿದ್ದ ಆಚೆ ಹೋಗ್ಬಿಡ್ತಾನೆ. ಅದೇ ಟೈಮ್ಗೆ ಈ ಕಡೆ ಪ್ರೇಮ ಕೂಡ ತುಂಬಾ ಗಾಬರಿ ಆಗ್ಬಿಟ್ಟು, ಅಯ್ಯೋ ರಾಮ್ ಬಂದ್ರೆ ಅದೆಷ್ಟು ನೋವಿದ್ದ ಮಾತಾಡ್ತಾನೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ, ದೇವ್ರೆ ನೀನೇ ಕಾಪಾಡಬೇಕು ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ ರಾಮ್ ಕೂಡ ಒಳಗಡೆ ಬರ್ತಾನೆ. ಇನ್ನೇನು ಪ್ರೇಮ ಕೂಡ ಕಾಲ್ಗೆ ಬೀಳ್ಬೇಕು, ರಾಮ್ ಹಿಂದೆ ಹೋಗ್ಬಿಡ್ತಾನೆ. ಈ ರೀತಿ ಕಾಲ್ಗೆ ಬಿದ್ದು ಕ್ಷಮೆ ಕೇಳಿದ ತಕ್ಷಣ ನಾನು ಕರ್ಗೋಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ, ನಿನಗೆ ಸ್ವಲ್ಪನೂ ಕೂಡ ನಾಚಿಕೆ ಆಗ್ತಾ ಇಲ್ವಾ ಅಂತ ಹೇಳಿದ ತಕ್ಷಣ ರಾಮ್, ನಾನು ನಿನ್ನ ಆಶೀರ್ವಾದ ತಗೋಬೇಕು ಅಂತ ಕಣೋ ಕಾಲಿಗೆ ಬಿದ್ದಿದ್ದು ಅಂದಾಗ, ಅಲ್ಲ ಸಾಕು ನಿಲ್ಸೆ ನಿನ್ನ ನಾಟಕನ, ಇಡೀ ದಿನ ನಿನ್ನ ನಾಟಕ ನೋಡಿ ನೋಡಿ ಸಾಕಾಗಿದೆ, ಇನ್ನು ಎಷ್ಟು ನಾಟಕ ಮಾಡಬೇಕು ಅಂತ ಇದೆಯಾ, ಇಡೀ ಊರಿಗೆ ನಾನು ಒಳ್ಳೆ ಸ್ನೇಹಿತೆ ಅಂತ ಹೇಳ್ಕೊಂಡು ಬಂದೆ, ಆದರೆ ನಿನ್ನಿದ್ದೇನೆ ನನಗೆ ಇವತ್ತು ಅಷ್ಟು ನೋವು ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕಣೆ, ಯಾಕೆ ಇಂಥ ಕೆಲಸ ಮಾಡಿದೆ, ನಾನು ನಿನಗೆ ಏನು ಪಾಪ ಮಾಡಿದ್ದೆ, ಏನು ಅನ್ಯಾಯ ಮಾಡಿದ್ದೆ, ಯಾವತ್ತಾದರೂ ನಾನು ನಿನ್ನ ಹತ್ರ ಬಂದು ಪ್ರೇಮ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನನ್ನೇ ಮದುವೆ ಆಗ್ತೀನಿ, ನೀನು ನನ್ನನ್ನು ಮದುವೆ ಆಗು ಅಂತ ಕೇಳಿದ್ನ, ನಾನು ಯಾವತ್ತೂ ಕೂಡ ನಿನ್ನ ಹತ್ರ ಆ ರೀತಿ ಮಾತಾಡಿಲ್ಲ ತಾನೆ ಅಂದಾಗ ರಾಮ್, ನನಗೆ ನೀನಂದರೆ ತುಂಬ ಇಷ್ಟ ಕಣೋ, ನಿನ್ನನ್ನು ಬಿಟ್ಟು ಬದುಕೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಯಾಕೆ ಇಂಥ ಕೆಲಸ ಮಾಡಿದೆ, ಇಡೀ ಜನರೇ ನನ್ನ ಬಗ್ಗೆ ಮಾತಾಡಿದ್ರು ಬೇಜಾರಿಲ್ಲ, ಆದರೆ ನನ್ನ ದೊಡ್ಡಮ್ಮ ನನ್ನ ಬಗ್ಗೆನೇ ತಪ್ಪಾಗಿ ಮಾತಾಡ್ತಾ ಇದ್ದಾರೆ, ಅವ್ರ ಕಣ್ಣಲ್ಲಿ ನನ್ನನ್ನು ಎಷ್ಟು ಚಿಕ್ಕವನಾಗಿ ಮಾಡಿಬಿಟ್ಟೆ ಅಲ್ವಾ, ಇಂಥ ಕೆಲಸ ಯಾಕೆ ಮಾಡಿದೆ ಅಂತ ಕೇಳ್ತೇನೆ. ರಾಮ್, ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು ಕಣೋ, ಆದರೆ ನಾನು ಬೇಕು ಅಂತ ಮಾಡಿಲ್ಲ, ನಿನ್ನನ್ನು ಪಡ್ಕೋಬೇಕು ಅಂತ ಈ ಥರ ಮಾಡಿದ್ದು ಅಷ್ಟೇ ಕಣೋ ಅಂತ ಹೇಳಿದಾಗ, ಇಷ್ಟೆಲ್ಲ ಮಾಡಿದ ತಕ್ಷಣ ಕಾಲಿಗೆ ಬಿದ್ದಿದ ತಕ್ಷಣ ನಾನು ಕರಗ್ಬಿಟ್ಟು ನಿನ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ಯಾ, ಸಾಧ್ಯನೇ ಇಲ್ಲ ಕಣೆ, ನೀನು ನನಗೆ ಎಷ್ಟು ನೋವು ಕೊಟ್ಟಿದ್ದೀಯ ಅಂತ ನಿನಗೆ ಅಂದಾಜು ಕೂಡ ಇಲ್ಲ, ನಿನ್ನಿದ್ದಾಗಿ ಇವತ್ತು ನನಗೆ ಬರೀ ನೋವೇ ಸಿಗ್ತಾ ಇದೆ, ಅವಮಾನನೇ ಸಿಗ್ತಾ ಇದೆ, ಜೀವನದಲ್ಲಿ ಎಷ್ಟೆಲ್ಲ ನಾನು ಹೆಸರನ್ನ ಗಳಿಸಿ ನಮ್ಮ ದೊಡ್ಡಮ್ಮನ ಕಣ್ಣಲ್ಲಿ ನಾನು ಎಷ್ಟೆಲ್ಲ ಒಳ್ಳೆಯವನಾಗಿದ್ದೆ, ಆದರೆ ನಿನ್ನಿದ್ದ ಇದೊಂದೇ ಒಂದು ದಿನದಿದ್ದ ಎಲ್ಲನೂ ಕೂಡ ನುಚ್ಚು ನೂರು ಮಾಡಿದ್ಯಾ, ನೀನು ನಿಜವಾಗ್ಲೂ ಕೂಡ ನನ್ನ ಸ್ನೇಹಿತೆನಾ ಅಂತ ನನಗೇನೆ ಅನುಮಾನ ಶುರುವಾಗಿದೆ, ಯಾಕೆ ನನ್ನ ಜೀವನನ ಹಾಳು ಮಾಡಿದೆ, ನಾನು ಏನು ತಪ್ಪು ಮಾಡಿದ್ದೆ, ಅಂತ ಅನ್ಯಾಯ ಏನು ಮಾಡಿದ್ದೆ ಅಂತ ರಾಮ್ ಅಂತೂ ಜೋರಾಗಿ ಕೂಗಾಡ್ತಾ ಇರ್ತಾನೆ. ಈ ಕಡೆ ಪ್ರೇಮ ಅಂತೂ ಮಾಡಿರೋದು ತಪ್ಪು ಅಂತ ಗೊತ್ತಿದ್ರೂ ಕೂಡ ರಾಮ್ನ ಖುಷಿಯಾಗಿಡಬೇಕು, ಮನೆನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಬಯಸ್ತಾ ಇರ್ತಾಳೆ. ಇನ್ನು ನಾಳಿನ ಎಪಿಸೋಡಲ್ಲೂ ಕೂಡ ಇಲ್ಲಿ ಪ್ರೇಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಹೇಶ್ವರಿ ಕೋಪ ಮಾಡ್ಕೊಂಡು ಬಂದು, ಯಾರೇ ನಿನಗೆ ಇಲ್ಲಿ ಬಂದು ಕೆಲಸ ಮಾಡು ಅಂತ ಹೇಳಿದ್ದು, ನೀನು ಮಾಡಿರೋ ಮೋಸನ ಬಯಲು ಮಾಡೋ ತನಕನೂ ಕೂಡ ನೀನು ತೆಪ್ಪಗಿರಬೇಕು ಅಂತ ಹೇಳಿದಾಗ ಅಲ್ಲಿಗೆ ಕಾವ್ಯ ಕೂಡ ಬರ್ತಾಳೆ. ಸಾಕು ನಿಲ್ಲಿಸ್ತೀರಾ ಅಂದಿದ ತಕ್ಷಣ ಮಹೇಶ್ವರಿ ಅಂತೂ ಫುಲ್ ಗಾಬರಿ ಆಗ್ಬಿಡ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.